ಎಷ್ಟಣ್ಣ? 2000. ಓಕೆ, ಬಂದು 2000 ರೂಪಾಯಿ ಹೇಳ್ತಾ ಇದ್ದಾರೆ. ನೋಡ್ಬೋದು ಹುಂಜ ಒಳ್ಳೆ ಕ್ವಾಲಿಟಿ ಇದೆ. ಅಣ್ಣ ಮೊಟ್ಟೆ ಮಾಡ್ತಾ ಇದ್ದಾವಣ್ಣ? ಓಕೆ, ಕೆಜಿ 600 ರೂಪಾಯಿ. ಎಷ್ಟು ಕೆಜಿ ಬರುತ್ತೆ ನಾವು ಕೋಳಿ? 1 ಮುಕ್ಕಾಲು 2 ಕೆಜಿ 2600 ರೂಪಾಯಿ. ಕೊಡೋದಣ್ಣ ಫೈನಲ್ಲು 2300 ರೂಪಾಯಿ ಕೊಡ್ತೀವಿ. ಒಂದು 2500 ರೂಪಾಯಿ ಹೇಳ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SS ಬ್ರದರ್ಸ್ ಫಾರ್ಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ರೋಜಾರಲ್ಲಿ ಕೋಳಿ ಮಾರ್ಕೆಟ್ ಇದೆ. ಇದು ಬಂದು ಕೋಲಾರ ಜಿಲ್ಲೆಗೆ ಬರುತ್ತೆ. ಇದು ಮಾಲೂರಿಂದ ಒಂದು 45 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಈ ಸಂತೆಯಲ್ಲಿ ಏನೇನು ಕೋಳಿ ಸೇರಿದ್ದಾವೆ ಅಷ್ಟೊಂದು, ಬಟ್ ಒಂದ್ಸಲಿ ನೋಡೋಣ ಎಷ್ಟು ಕೋಳಿ ಸೇರಿದಾವೆ, ಅವ್ರ ರೇಟ್ ಏನೇ ಅಂದ್ಬಿಟ್ಟು ಒಂದ್ಸಲಿ ಅವರೆಲ್ಲ ಕೇಳ್ತಿರ್ಬೋಣ. ಮತ್ತು ನಮ್ಮ ವಿಡಿಯೋಸ್ ಯಾರು ಸಪೋರ್ಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಿಂದ ಮತ್ತಷ್ಟು ವಿಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ದಾನ ಹುಂಜ ಇದು? ಏನು ರೇಟ್ ಹೇಳ್ತಾ ಇದ್ದೀರಣ್ಣ? 2.5. ಓಕೆ, ಹುಂಜ ಬಂದು 2500 ರೂಪಾಯಿ ಹೇಳ್ತಾ ಇದ್ದಾರೆ. ನೋಡ್ಬಿಡ ಫುಲ್ ವೈಟ್ ಕಲರು 100. ಇದು ಬಂದು 2500 ರೂಪಾಯಿ ಹೇಳ್ತಾ ಇದ್ದಾರೆ. ನೋಡ್ಬೋದು, ಇದು ಕ್ವಾಲಿಟಿ ನೋಡ್ಬೋದು. ಬಂದಿಲ್ಲಿ ಮಾತಾಡಿ ತೊಗೋಬೋದು. 2500 ರೂಪಾಯಿ ಹೇಳ್ತಾ ಇದ್ದಾರೆ. ಎಷ್ಟು ಹೇಳ್ತಾ ಇದ್ದೀರ ಅಣ್ಣ ಇದು ರೇಟು? 1300 ರೂಪಾಯಾ? ಏನು ಕಲರ್ ಬರುತ್ತೆ ಅನ್ನೋದು? ಗಾಜು. ಓಕೆ, ಈ ಕಲರ್ ಬಂದು ಗಾಜಿಗೆ ಬರುತ್ತಂತೆ. 1300 ರೂಪಾಯಿ ಹೇಳ್ತಾ ಇದ್ದಾರೆ. ಅಣ್ಣ ಈ ಸಂತೆ ಎಲ್ಲಿ ಬರುತ್ತಾನೆ ಇದು? ರೋಜಾರ್ ಬೆಟ್. ಓಕೆ, ಇಲ್ಲಿ ಈ ಸಂತೆ ಎದಕ್ಕೆ ಕೋಳಿ ಫೇಮಸ್ ಇಲ್ಲ ಕುರಿಗಳ್ಗಾನ ಈ ಸಂತೆ ಫೇಮಸ್? ಕುರಿ. ಇಲ್ಲಿ ಕುರಿಗಳು ಜಾಸ್ತಿ ಸೇರೋದು ಕೋಳಿಗಳಿಗಿಂತ, ಮೇಕೆ ಕುರಿ. ಓಕೆ, ನೋಡಿ ಫ್ರೆಂಡ್ಸ್, ಈ ಸಂತೆ ರೋಜಾರ್ಪೇಟೆ ಈ ಸಂತೆಯಲ್ಲಿ ಬಂದು ನಿಮಗೆ ಕುರಿಗಳು ಜಾಸ್ತಿ ಇರುತ್ತೆ. ಕೋಳಿ ಬಂದು ಮಿನಿಮಮ್ ಇದರಲ್ಲಿ ಕೋಳಿಗಳು ಸೇರುತ್ತೆ. ಬಟ್ ಈ ಸಂತೆ ಬಂದು ಫೇಮಸ್ ಆಗಿರೋದು ಬಂದು ಕುರಿಗಳಿಗೆ. ಇದೇನು ರೇಟ್ ಹೇಳ್ತಾ ಇದ್ದೀರಣ್ಣ? ಏನು ರೇಟ್ ಹೇಳ್ತಾ ಇದ್ದೀರಾ ಇದು? 5,500 ರೂಪಾಯಿ. ಓಕೆ, ಹುಂಜ ನೋಡ್ಬೋದು. ಇದು ಬಂದು 5,500 ರೂಪಾಯಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಹುಂಜ ಇದೆ. ಎಷ್ಟಣ್ಣ? 1300 ರೂಪಾಯಿ. ಓಕೆ, ಫೈನಲ್ ಕೊಡೋದಣ್ಣ 1100 ಅದೇ ಕೊಟ್ಬಿಡ್ತೀರಾ? ನಿಮ್ದನ 4000. ಓಕೆ, ನೋಡಿ ಬಂದು ಇದು ಬಂದು 1100 ರೂಪಾಯಿ ಆದರೆ ಫೈನಲ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಬಂದು 4000 ರೂಪಾಯಿ, 5000 ಹೇಳ್ತಾ ಇದ್ದಾರೆ. ಬಂದು ಮಾತಾಡಿ ತೊಗೋಬೋದು. 4000 ರೂಪಾಯಿ ಫೈನಲ್ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಥ್ಯಾಂಕ್ಸ್ ಅಣ್ಣ. ಕೋಳಿ ಇದೆ ನೋಡೋಣ, ಕೆಲವೊಂದು ಬನ್ನಿ ಫ್ರೆಂಡ್ಸ್. ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಣ್ಣ ಕೋಳಿ ಇದು? 2600 ರೂಪಾಯಿ. ಕೊಡೋದಣ್ಣ ಫೈನಲ್ಲು 2300 ರೂಪಾಯಿ ಕೊಡ್ತೀರಾ? ಓಕೆ, ನಿಮ್ಮ ಮನೇಲಿ ಮೇಯಿಸಿರೋದಣ್ಣ ಇವು? ಎಷ್ಟಿದೆ ಮನೇಲಿ ಕೋಳಿಗಳಣ್ಣ? 50 ಕೋಳಿ ಇದೆಯಾ? ಯಾರಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಾ? ನಂಬರ್ ಕೊಡ್ತೀರಾ? ಸರಿ, ನಂಬರ್ ಇಲ್ಲೇನಾ? ಅಲ್ಲ, ಏನೋ ಫೋನ್ ಮಾಡಿದ್ರೆ ಏನೋ ಬಂದು ತೊಗೊಳೋ ಅರಿತೇನಿಲ್ವಾ? ಓಕೆ, ನಿಮ್ಗೆ ಹೆಂಗೆ ಕೋಳಿ ಬೇಕಾ ಈ ಸಂತೆಗೆ ಬನ್ನಿ, ಸಂತೆಯಲ್ಲಿ ಸಿಗುತ್ತೆ ಕೋಳಿಗಳು. ಬಟ್ ಇದು ಅವ್ರ ಮನೇಲಿ ಓನ್ ಬ್ರೀಡ್ ಮಾಡಿರೋದು. ಯಾಕಂದ್ರೆ ಬೇಕಾದರೆ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಸಂತೆಯಲ್ಲಿ ಸಿಗುತ್ತೆ. ಕ್ವಾಲಿಟಿ ನೋಡ್ಬೋದು. ಹಾಂ, ಕ್ವಾಲಿಟಿ ನೋಡ್ಬೋದು. ಕ್ವಾಲಿಟಿ ಚೆನ್ನಾಗಿದೆ ಕೋಳಿಗಳು. ಅವ್ರ ಮನೇಲಿ ಓನ್ ಬ್ರೀಡ್ ಅಂತೆ. ನೋಡಿ, ಚೆನ್ನಾಗಿದೆ. ಇಲ್ಲೊಂದು ಹುಂಜ ಇದೆ. ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಣ್ಣ? 3500 ರೂಪಾಯಿ. ಎಷ್ಟಿರ್ಬೋದಣ್ಣ ವಯಸ್ಸು ಇದಕ್ಕೆ? 2 ವರ್ಷ. ಓಕೆ, 3500 ರೂಪಾಯಿ ಹೇಳ್ತಾ ಇದ್ದಾರೆ. ನೋಡ್ಬೋದು, ಹುಂಜ ಒಳ್ಳೆ ಕ್ವಾಲಿಟಿ ಇದೆ. ಕಲರು ಏನು ಕಲರ್ ಬರುತ್ತಾನೆ ಇದು? ಕಾಕಿಡ್ಯಾಗ. ಓಕೆ, ನೋಡ್ಬೋದು ಒಳ್ಳೆ ಸೈಜಲ್ಲಿದೆ. ಒಂದು ವೆಯ್ಟು ಅಷ್ಟೇ ಒಂದು 5 kg ಮೇಲೆ ಇರುತ್ತೆ. 3500 ರೂಪಾಯಿ ಹೇಳ್ತಾ ಇದ್ದಾರೆ. ನಾವು ಫೈನಲ್ ಕೊಡೋದು 3000 ರೂಪಾಯಿ. ಓಕೆ, ಬಂದು ಇಲ್ಲಿ ಮಾತಾಡಿ ತೊಗೋಬೋದು. ಫೈನಲ್ಲು 3000 ರೂಪಾಯಿ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ಯೂರ್ ನಾಟಿ ಕೋಳಿ ಇದೆ ಕೆಳನ. ಇದು ಯಾರ್ದಣ್ಣ ಕೋಳಿಗಳು? ಏನು ರೇಟ್ ಹೇಳ್ತಾ ಇದ್ದೀರಣ್ಣ? ಮೊಟ್ಟೆ ಕೋಳಿನಾ? ಕೆಜಿ ಬಂದು 600 ರೂಪಾಯಿ. ಪ್ಯೂರ್ ನಾಟಿ ಕೋಳಿಗಳು ನೋಡ್ಬೋದು. ಇವು ಕೆಜಿ ಲೆಕ್ಕ ಇವು. ಅಣ್ಣ ಮೊಟ್ಟೆ ಮಾಡ್ತಾ ಇದ್ದಾವಣ್ಣ? ಓಕೆ, ಕೆಜಿ 600 ರೂಪಾಯಿ. ಎಷ್ಟು ಕೆಜಿ ಬರುತ್ತೆ ನಾವು ಒಂದು ಕೋಳಿ? 1 ಮುಕ್ಕಾಲು 2 kg. ಇಲ್ಲಿ ಮಾಡ್ಬೋದು. ಬಂದು ಕೆಜಿ ಲೆಕ್ಕ. ಕೆಜಿ ಬಂದು 600 ರೂಪಾಯಿ ಹೇಳ್ತಾ ಇದ್ದಾರೆ. ಇಲ್ಲ ಮೊಟ್ಟೆ ಸ್ಟಾರ್ಟ್ ಆಗಿದ್ದಾವೆ. ಬಂದು ಇಲ್ಲಿ ಮಾತಾಡಿ ತೊಗೋಬೋದು. ಅಂದರೆ ಕೆಜಿ ಲೆಕ್ಕ ಬಂದು ಮೇಯಿಸೋದಕ್ಕಾಗಲಿ ಇಲ್ಲ ಮೀಟ್ ಪರ್ಪಸ್ಗಾಗಲಿ ಚೆನ್ನಾಗಿರ್ತಾವೆ ಈ ಕೋಳಿಗಳು. ಮತ್ತು ಆ ಕಡೆ ಇರೋವ ನಾವು ಎಲ್ಲ ಸೇಮು. ಆ ಹುಂಜಾಗಳು ಸೇಮ್. ಓಕೆ, ಅವು ಕೆಜಿ ಲೆಕ್ಕನೇ. ಓಕೆ, ಅಲ್ಲಿರೋ ಹುಂಜಾಗಳು ನೋಡ್ಬೋದು. ಅವು ಬಂದು ಎಲ್ಲ ಪಟ್ಟ ಹುಂಜಾಗಳು. ಅವು ಬಂದು ಕೆಜಿ ಲೆಕ್ಕನೇ. ಅವು ಬಂದು 600 ರೂಪಾಯಿ ಹೇಳ್ತಾ ಇದ್ದಾರೆ. ಯಾವ ಊರಣ್ಣ ನಿಮ್ಮದು? ಯಾವಣ್ಣ? ಓಕೆ, ನೀವು ಡೈಲಿ ಸಂತೆ ಬರ್ತಾ ಇರ್ತೀರಣ್ಣ? ಓಕೆ, ನೀವು ಏನು ಮನೇಲಿ ಮೇಯಿಸಿರೋದ ಏನು ತೊಗೊಬಂದಿರೋದಾ? ಮಾರಾಟ ಮಾಡೋದಾ? ಓಕೆ, ಯಾರಣ್ಣ ಇದು ನಂಬರ್ ಕೊಡ್ತೀರಣ್ಣ? ನಂಬರ್ ಚೆನ್ನಾಗಿ ಕೊಡ್ತೀರಾ? ಓಕೆ, ನಿಮ್ಗೆ ಯಾರನ್ನ ಕೋಳಿಸ್ ಈ ಏನಾರ ಇಲ್ಲಿ ಯಾರನ್ನ ಈ ಸಂತೆಗೆ ಬರೋರಾದರೂ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರಬೇಕಾದ್ರೆ ಇವ್ರ ನಂಬರ್ ನಾನು ಡಿಸ್ಪ್ಲೇ ಹಾಕಿರ್ತೀನಿ. ಇವ್ರು ನಂಬರ್ ಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಫಸ್ಟ್ ಇನ್ಫಾರ್ಮ್ ಮಾಡಿ ಅವ್ರಿಗೆ ಎಂಥ ಕೋಳಿ ಬೇಕಾಗುತ್ತೆ ಅಂತ. ಆಮೇಲೆ ಒಂದು ಸಂತೆಗೆ ಬಂದು ವಿಸಿಟ್ ಮಾಡಿ ಇವ್ರ ಹತ್ರ ಬಂದು ಕೋಳಿಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಪ್ಯೂರ್ ನಾಟಿ ಸಿಗುತ್ತೆ ಇವ್ರ ಹತ್ರ. ಸರಿ, ನಂಬರ್ ಹೇಳೋಣ?
8050901613. ಓಕೆ, ಇವ್ ನಂಬರ್ ಡಿಸ್ಪ್ಲೇಲಿ ಹಾಕಿರ್ತೀನಿ. ಯಾರಿಗೆ ಆಗಲೂ ಕೋಳಿಗಳು ಬೇಕಾದ್ರೆ ಈ ಸಂತೆಗೆ ವಿಸಿಟ್ ಮಾಡಿ. ಅದಕ್ಕೆ ಮೊದಲೇ ಒಂದು ಸ್ವಲ್ಪ ಕಾಲ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಸಂತೆಗೆ ಬನ್ನಿ. ನೋಡ್ಬೋದು ಇರೋದ ಪ್ಯೂರ್ ನಾಟಿ ಸಿಗುತ್ತೆ, ಯಾವುದೇ ಡೌಟ್ ಬೇಡ. ಪ್ಯೂರ್ ನಾಟಿನೇ ಕ್ವಾಲಿಟಿ. ಕೋಳಿ ನೋಡೋರು ಗೊತ್ತಾಗುತ್ತೆ, ಇದು ಪಕ್ಕ ಪ್ಯೂರ್ ನಾಟಿ. ಇದು ಬಂದು ನೋಡ್ಬಿಟ್ಟು ತೊಗೋಬೋದು ಇಲ್ಲಿ. ಸರಿ, ಥ್ಯಾಂಕ್ಸ್ ಅಣ್ಣ. ಸಂತೆಗೆ ನೋಡ್ಬೋದು ಹುಂಜಾಗಳ ಕಲೆಕ್ಷನ್ ಜಾಸ್ತಿ ಸಿಗುತ್ತೆ ಇಲ್ಲಿ. ಆಸಿಲ್ ಹುಂಜಾಗಳು ಎಲ್ಲ ಯಾರಿಗಾನ ಬೇಕಾದ ಈ ಸಂತೆಗೆ ವಿಸಿಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಎಲ್ಲ ಕೈಯಲ್ಲಿ ನೋಡಿದ್ರೆ ಹುಂಜಾಗಳೇ ಇದ್ದಾವೆ. ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಹುಂಜ ಇದು? ಎಷ್ಟಣ್ಣ? 2000. ಓಕೆ, ಇದು ಬಂದು 2000 ರೂಪಾಯಿ ಹೇಳ್ತಾ ಇದ್ದಾರೆ ಅಣ್ಣ. ಇದಣ್ಣ 1500. ಓಕೆ, ಇದು ನೋಡಿ, ಇದು ಇನ್ನೂ ಪಟ್ಟ ಹುಂಜ. ಇದು 1500 ರೂಪಾಯಿ ಹೇಳ್ತಾ ಇದ್ದಾರೆ. ಬಂದು ಮಾತಾಡಿ ತೊಗೋಬೋದು. ಸ್ವಲ್ಪ ನೀವೇನು ಹೇಳ್ತಾ ಇದ್ದೀರಾ ರೇಟು? 3000. ನೋಡ್ಬೋದು 3000 ರೂಪಾಯಿ ಹೇಳ್ತಾ ಇದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ ಹುಂಜ. ಬಂದು ಈ ಸಂತೆ ಮಾತ್ರ ಅದನ್ನ 1000 ರೂಪಾಯಿ. ಓಕೆ, ಇಲ್ಲೊಂದು ಚಿಕ್ಕದು ಪ್ಯೂರ್ ನಾಟಿ. ಇದು ಬಂದು ಆಸಿಲ್ಲು 3500 ರೂಪಾಯಿ ಹೇಳ್ತಾ ಇದ್ದಾರೆ. ಇದು ಬಂದು ಪ್ಯೂರ್ ನಾಟಿ. ಇನ್ನೂ ಸ್ಮಾಲ್ ಸೈಜು, ಅದೇ 1000 ರೂಪಾಯಿ ಹೇಳ್ತಾ ಇದ್ದಾರೆ. ಆರಾಮಾಗಿ ಬಂದು ತೊಗೋ. 1000 ರೂಪಾಯಿ ಅಂದರೆ ಆರಾಮಾಗಿ ಬಂದು ಒಳ್ಳೆ ಪ್ರೈಸೇ ಇದು. ಬಂದು ಮಾತಾಡ್ಬಿಟ್ಟು ತೊಗೋಬೋದು. ಸರಿ, ಥ್ಯಾಂಕ್ಸ್ ಅಣ್ಣ. ನಮಸ್ತೆ ಅಣ್ಣ, ನಿಮ್ಮ ಹೆಸರಣ್ಣ? ಸುದರ್ಶನ್. ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಹುಂಜ ಇದು? 8000 ಹೇಳ್ತಾ ಇದ್ದೀರಾ? ಲಾಸ್ಟ್ ಫೈನಲ್ ಕೊಡೋದು 7000 ಕೊಟ್ಬಿಡ್ತೀರಾ? ಓಕೆ. ಮನೆ ಓಕೆ, ಮನೆಯಿಂದ ಕೋಳಿಗಳಿದಾವ? ಎಷ್ಟಿದ್ದಾವೆ? ಓಕೆ, ಎಲ್ಲ ಇದೆನಾ ಕೋಳಿ ಮೇಯ್ಸೋದು ನಿಮ್ಗೆ? ಭೀಮವರಂ ಕ್ರಾಸು ಇದೆಯಾ? ಅಂದರೆ ನೀವು ಬರೀ ಕಾಲು ಕತ್ತಿಕಾಲು ಎರಡೂ ಸಿಗುತ್ತೆ ನಿಮ್ಮ ಹತ್ರ? ಎರಡೂ ಸಿಗುತ್ತೆ. ಓಕೆ, ನಿಮ್ಮ ನಂಬರ್ ಕೊಡ್ತೀರಾ? ಓಕೆ, ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಕೋಳಿ ಕೊಡ್ತೀರಲ್ವಾ? ಓಕೆ ಫ್ರೆಂಡ್ಸ್, ಇವ್ರ ಹತ್ರ ಬಂದು ಬರೀ ಕಾಲು ಸಿಗುತ್ತೆ ಮತ್ತು ಕತ್ತಿಕಾಲು ಹುಂಜಾಗಳು ಸಿಗುತ್ತೆ. ಇವ್ರು ಮನೇಲಿ ಬ್ರೀಡಿಂಗ್ ಮಾಡಿದ್ದಾರೆ. ಹುಂಜ ಕ್ವಾಲಿಟಿ ನೋಡ್ಬೋದು. ಹುಂಜ ಕ್ವಾಲಿಟಿ ನೀವೇ ನೋಡ್ಬೋದು. ನೋಡಿ, ಕಾಲು ಸೈಜು ಕ್ವಾಲಿಟಿ ನೋಡ್ಬೋದು. ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇವ್ರ ನಂಬರ್ ಡಿಸ್ಪ್ಲೇಲಿ ಹಾಕಿರ್ತೀನಿ. ಇವ್ರ ನಂಬರ್ಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಆಮೇಲೆ ಕಾಲ್ ಮಾಡಿ ನಿಮ್ಗೆ ಯಾವ ರೀತಿ ಹುಂಜ ಬೇಕು, ಇಂಥ ರೀತಿ ಕ್ವಾಲಿಟಿ ಬೇಕಂತೇಳ್ಬಿಟ್ಟು ಮೊದಲೇ ಇನ್ಫಾರ್ಮ್ ಮಾಡಿದ್ರೆ ಅವ್ರು ನಿಮ್ಗೆ ಕೊಡ್ತಾರೆ. ಬಟ್ ಕೊರಿಯರ್ ಇರಲ್ಲ, ಬಂದು ಇಲ್ಲೇ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇವ್ರ ಅಡ್ರೆಸ್ ಎಲ್ಲ ಹೇಳ್ತಾರೆ. ಸರ್, ನಿಮ್ಮ ನಂಬರ್ ಒಂದು ಸರ್ ಹೇಳಿನ? 911 388 4655. ಓಕೆ, 4658. ಇವ್ರ ನಂಬರ್ನ ಡಿಸ್ಪ್ಲೇ ಹಾಕಿರ್ತೀನಿ. ಒಂದು ಕಾಲ್ ಮಾಡಿ. ಯಾರು ಜೆನ್ಯೂನ್ ಕಸ್ಟಮರ್ಸ್ ಇರ್ತಾರೆ ಅವ್ರು ಮಾತ್ರ ಕಾಲ್ ಮಾಡಿ. ಅವ್ರಿಗೆ ಬೇರೆ ಕೆಲಸಗಳಿರ್ತವೆ. ಯಾರೇ ಬೇಕಾದರೂ ಜೆನ್ಯೂನ್ ಕಸ್ಟಮರ್ಸ್ ಕಾಲ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಕೋಳಿ ಬೇಕಾದರೂ, ಯಾಕಂದರೆ ನೀವು ಮೇಯ್ಸೋ ರೀತಿ ಆಗಲಿಲ್ಲ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ಸರಿ ಅಣ್ಣ, ಯಾವ ಊರ ನಿಮ್ಮದು? ಚಿಂತಾಮಣಿ ತಾಲೂಕು, ಅನ್ಕಾಲ್ಮುರ್ಗ ಅಂತನಾ? ಓಕೆ, ನೀವು ಸಂತೆಗೆ ಪ್ರತಿ ವಾರ ಬರ್ತೀರಲ್ವ? ಓಕೆ, ನೀವು ಈ ಸಂತೆಯಲ್ಲಿ ಬೇಕಾದರೂ ಕಾಲ್ ಮಾಡಿ ಬಂದು ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದ್ರೆ ಅವ್ರ ಅಡ್ರೆಸ್ ಹೇಳ್ತಾರೆ, ಅಲ್ಲೇ ಹೋಗಬೇಕಾದ್ರೆ ನೀವು ಕಲೆಕ್ಟ್ ಮಾಡ್ಕೋಬೋದು. ಇವ್ರ ಹತ್ರ ಎಲ್ಲ ಕೋಳಿ ಸಿಗುತ್ತೆ. ಅದೇ ರೀತಿ ಇವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಇದೆ. ಅದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅವ್ರ ಹತ್ರ ಯಾವ ಕೋಳಿ ಇದೆ ಅಂದ್ಬಿಟ್ಟು ಅಲ್ಲೇ ಅಪ್ಡೇಟ್ ಸಿಗ್ತಾ ಇರುತ್ತೆ. ಯಾರೋ ನಿಮಗೆ ಕೋಳಿಸ್ ಬೇಕಾದ್ರೆ ಇವ್ರು ಇನ್ಸ್ಟಾಗ್ರಾಮ್ ಐಡಿ ಫಾಲೋ ಮಾಡ್ಕೊಳ್ಳಿ. ಇವರು ಇನ್ಸ್ಟಾಗ್ರಾಮ್ ಐಡಿ ಕೂಡ ಮತ್ತೆ ಡಿಸ್ಪ್ಲೇ ನಾನು ಕೊಟ್ಟಿರ್ತೀನಿ. ಅಸಲು ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಹೇಳೋಣ? VNS ಸಿದ್ದು ಫಾರ್ಮ್ ಅಂತ. ಓಕೆ, ಇವ್ರದ್ದು VNS ಸಿದ್ದು ಫಾರ್ಮ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇದೆ. ಇದ್ರಲ್ಲಿ ನಿಮಗೆ ಅವ್ರ ಹತ್ರ ಏನು ಕೋಳಿ ಇದೆ ಲೈವ್ ಅಪ್ಡೇಟ್ ಸಿಗುತ್ತೆ. ಅಲ್ಲಿ ಒಂದ್ಸಲ ಕೋಳಿ ನೋಡ್ಬಿಟ್ಟು ಇಷ್ಟ ಆದರೆ ಆಮೇಲೆ ಇವ್ರು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನೀವು ತೊಗೋಬೋದು. ಸರಿ, ಮಾಡ್ತೀನಿ, ಅವೈಲೇಬಲ್ ಐತೆ. ಓಕೆ, ಟ್ರಾನ್ಸ್ಪೋರ್ಟ್ ಮಾಡ್ತೀನಿ. ಬಟ್ ಅರ್ಧ ಕ್ಯಾಶ್ ಪೋಸ್ಟ್. ಓಕೆ, ಅಂದರೆ ನೀವು ನೋಡಿ ಇವ್ರ ಹತ್ರ ಟ್ರಾನ್ಸ್ಪೋರ್ಟ್ ಕೂಡ ಅವೈಲೇಬಲ್ ಇದೆ. ಅಂದರೆ ನೀವು ಫಸ್ಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀವಿ, ನಿಮಗೆ ಎಲ್ಲಿಗೆ ಅದು ಟ್ರಾನ್ಸ್ಪೋರ್ಟ್ ಸಿಗುತ್ತೆ. ಆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಯಾವ ರೀತಿನಾ? ಓಕೆ, ಇವಾಗ ಏನು ಆಗುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂದರೆ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದ್ರ ಮೇಲೆ ಹೋಗುತ್ತೆ. ಅವ್ರು ಮೊದಲೇ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಯಾವ ರೀತಿ ಅಂತ. ಬಟ್ ಆದರೆ ಒಂದು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅಡ್ವಾನ್ಸ್ ಪೇಮೆಂಟ್ ಮಾಡಿ ಆಮೇಲೆ ಒನ್ಸ್ ಕೊರಿಯರ್ ರೀಚ್ ಆದಮೇಲೆ ಬೇಕಾದರೆ ನೀವು ಫುಲ್ ಅಮೌಂಟ್ ಮಾಡ್ಬೋದು. ರೀತಿ ನಿಮ್ಗೆ ಏನೋ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಒಂದ್ಸಲಿ ಇವರು ಐಡಿ ಫಾಲೋ ಮಾಡಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಸರಿನಾ ಅಂತ ಚೆಪ್ಪಿನಲ್ಲಿ ಸುಸ್ತ ಕೊಡ ಇಲ್ಲ 50 ಕೊಡ ಇಲ್ಲ ಎಷ್ಟು ಕಾಯ್ತಾನ? ಎಷ್ಟು ಕಾಯ್ತಾನ? 2500 ರೂಪಾಯಿನಾ? ಓಕೆ.
ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಣ್ಣ ಹುಂಜ 4,000 ರೂಪಾಯಿ. ಇವಾಗ ಲಾಸ್ಟ್ ಕೊಡೋದು 100-200 ಕಮ್ಮಿ. ಒಂದು ರೇಟ್ ಹೇಳ್ಬೇಕಲ್ಲಪ್ಪ, ಇಲ್ಲ 100-200 ಅಂದರೆ ಹೆಂಗೆ? ಒಂದು ರೌಂಡ್ ಫಿಗರ್ ಒಂದು ರೇಟ್ ಹೇಳ್ಬಿಡು. 3,500 ರೂಪಾಯಿ ಆದರೆ ಕೊಡ್ತೀರಾ? ಓಕೆ. ನಿಮ್ಮ ಮನೇಲಿ ಮೇಯ್ಸಿರ ತಗೊಬಂದಿರೋದು ಎಲ್ಲಾದರೂ? ತಗೊಬಂದಿರೋದೇನಾ? ಓಕೆ. ಏನು ಪ್ರತಿ ಸಂತೆ ಬರ್ತಾ ಇರ್ತೀರಾ ನೀವು? ಇಲ್ಲ, ಯಾವ ಹುಂಜ ಇದೆ ಮಾತ್ರ ಬರ್ತೀರಾ ಅಷ್ಟೇ. ಸರಿ, ಹತ್ರ ಹುಂಜ ನೋಡ್ಬೋದು. ಲಾಸ್ಟ್ ಫೈನಲ್ 3,500 ರೂಪಾಯಿ ಆದರೆ ಕೊಡ್ತೀನಿ ಅಂತ ಇದ್ದಾರೆ. ಕ್ವಾಲಿಟಿ ನೋಡ್ಬೋದು. ಇದ್ಯಾವುದೋ ಭೀಮವರ ಇದ್ದಂಗೆ ಐತಲ್ಲಣ್ಣ? ಹಾಂ, ಕತ್ತಿಕಾಲೇನಾ? ಓಕೆ, ಕತ್ತಿಕಾಲು ಹುಂಜ 3,500 ರೂಪಾಯಿ ಫೈನಲ್ ಅದೇ ಕೊಡ್ತೀನಿ ಅಂತ ಇದ್ದಾರೆ. ಎಷ್ಟಿರ್ಬೋದಣ್ಣ ವಯಸ್ಸಿದ್ದಕ್ಕೆ? ಹಾಂ, ಏನೋ ಒಂದು ಆರುಗಳೆಲ್ಲ ಬಂದ, ಏನೋ ಒಂದು 2-2.5 ವರ್ಷ ಇರುತ್ತೆ. ಸರಿನಾ? ಇಲ್ಲೊಂದು ಹುಂಜ ಇದೆ ನೋಡೋಣ. ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಣ್ಣ? 2,500 ರೂಪಾಯಿ. ಲಾಸ್ಟ್ ಕೊಡೋದು 2,200 ಅದೇ ಕೊಡ್ತೀರಾ? ಓಕೆ, ಕ್ವಾಲಿಟಿ ನೋಡ್ಬೋದು. ಇದು ಬಂದು 2,500 ರೂಪಾಯಿ ಹೇಳ್ತಾ ಇದ್ದಾರೆ. ಫೈನಲ್ 2,200 ಅದೇ ಕೊಡ್ತೀನಿ ಅಂತಾರೆ. ಯಾವುದಣ್ಣ? ಯಾವ ಕಲರ್ ಬರುತ್ತಣ್ಣ ಇದು? ಕಲರು ಡ್ಯಾಗ್. ಓಕೆ, ಇದು ಡ್ಯಾಗ್. ಓಕೆ, ಕತ್ತಿಕಾಲು ಹುಂಜ ಕ್ವಾಲಿಟಿ ನೋಡ್ಬೋದು. ಒಂದು ವೆಯ್ಟು ಅಷ್ಟು ಒಂದು 4 kg ವೆಯ್ಟ್ ಇರುತ್ತೆ. ಒಂದು ಈ ಸಂತೆಯಲ್ಲಿ ಬಂದು ಮಾತಾಡ್ತಾವೆ ಒಳ್ಳೆ ಕ್ವಾಲಿಟಿ ಹುಂಜಾಗಳು ಸಿಗುತ್ತೆ ಈ ಸಂತೆಯಲ್ಲಿ. ಯಾರಾದರೂ ಕತ್ತಿಕಾಲು ಹುಂಜ ಇಂಟ್ರೆಸ್ಟ್ ಇರೋ ಬಂದು ಈ ಸಂತೆಗೆ ವಿಸಿಟ್ ಮಾಡಿದ್ರೆ ಒಳ್ಳೆ ಹುಂಜಾಗಳು ಸಿಗುತ್ತೆ ಇಲ್ಲಿ. ಸೊ ನೋಡ್ಬೋದು, ಕ್ವಾಲಿಟಿ ನೋಡಿ. ಸರಿ, ಥ್ಯಾಂಕ್ಸ್ ಅಣ್ಣ. ಕೆ ಜಿ ಲೆಕ್ಕ ನಾಟಿ ಕೋಳಿಲಿ ಇದ್ದಾವೆ. ಅಣ್ಣ ಏನು ರೇಟ್ ಹೇಳ್ತಾ ಇದ್ದಾರೆ ಅಣ್ಣ ಕೋಳಿದು? 550 ರೂಪಾಯಿ kg. ಪ್ಯೂರ್ ನಾಟಿ ಅಲ್ವಾ? ಓಕೆ, ಇಲ್ಲಿ ನೋಡ್ಬೋದು ಪ್ಯೂರ್ ನಾಟಿ ಇದ್ದಾವೆ. ಮೀಟ್ ಪರ್ಪಸ್ಸು. ಇಲ್ಲ ಬ್ರೀಡಿಂಗ್ ಬೇಕಾದರೂ ತೊಗೊಂಡು ಪ್ಯೂರ್ ನಾಟಿ ಮೇಯಿಸ್ಬೇಕನ್ನೋರಿಗೆ ಸಿಗುತ್ತೆ. ಇದು ಬಂದು ಕೆ ಜಿ ಲೆಕ್ಕ. ಕೆ ಜಿ ಬಂದು 550 ರೂಪಾಯಿ ಹೇಳ್ತಾ ಇದ್ದಾರೆ. ಇದು ಬಂದು 350 ರೂಪಾಯಾ? ಓಕೆ, ಇದು ಬಂದು ಇವು 3 ಇದಾವಲ್ಲ, ಇವು ಬಂದು ಪ್ಯೂರ್ ನಾಟಿ ಎಲ್ಲ ಒಂದು ಮೊಟ್ಟೆ ಮಾಡಿದ ಸ್ಟೇಜಲ್ಲಿ ಇದ್ದಾವೆ. ಇವು ಬಂದು 550 ರೂಪಾಯಿ ಹೇಳ್ತಾ ಇದ್ದಾರೆ. ಇವೆಲ್ಲ ಕ್ರಾಸಿಂಗು, ಎಲ್ಲ ಮೀಟ್ ಪರ್ಪಸ್ ಬೇಕಂದರೆ ಇವು ತೊಗೊಳ್ಳಿ 350 ರೂಪಾಯಿ ಇರುತ್ತೆ. ಇವು ಅವು 3 ಇದಾವಲ್ಲ, ಅವು ಮಾತ್ರ 550 ರೂಪಾಯಿ kg. ಬಂದಿಲ್ಲಿ ಮಾತಾಡಿ ತೊಗೋಬೋದು. ನಿಮ್ಮ ಹತ್ರ ಯಾವಾಗ ಕೋಳಿ ಸಿಗುತ್ತಾನಾ? ಓಕೆ, ಕೆ ಜಿ ಲೆಕ್ಕನಲ್ಲ ಯಾವಾಗ ಇದೇ ರೇಟ್ ಇರುತ್ತಾ? ಕೆ ಜಿ ಲೆಕ್ಕ ಚೇಂಜಸ್ ಆಗ್ತಾ ಇರುತ್ತಾ? ಓಕೆ, ಡಿಪೆಂಡ್ಸು ಮಾರ್ಕೆಟ್ ಇದ್ದಂಗೆ ಎಲ್ಲ ಇದಾಗುತ್ತೆ. ಸರಿ, ನಂಬರ್ ಕೊಡ್ತೀರಣ್ಣ? ಫೋನ್ ನಂಬರ್ ಕೊಡ್ತೀರಾ? ಓಕೆ, ಹೇಳಿ ಅಣ್ಣ ನಂಬರ್ ಹೇಳಿ. 810 5555 752. ಓಕೆ, ಇವ್ರ ನಂಬರ್ ಡಿಸ್ಪ್ಲೇಲಿ ಹಾಕಿರ್ತೀನಿ. ಈ ರೋಜರಲ್ಲಿ ಈ ಸಂತೆ ಏನೋ ವಿಸಿಟ್ ಮಾಡೋರಲ್ಲಿ, ಈ ಸರೌಂಡಿಂಗಲ್ಲಿ ಇರೋರಾಗಲಿ, ನಿಮ್ಗೆ ಏನೋ ಕೋಲಾರ ಸರೌಂಡಿಂಗ್ ಇರೋರಾಗಲಿ ಇವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಯಾರು ಕೆ ಜಿ ಲೆಕ್ಕ ಕೋಳಿ ಬೇಕಾದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಸಿಗುತ್ತೆ ಇವ್ರ ಹತ್ರ ಕೋಳಿ. ಅದೇ ಬಂದು ಕಲೆಕ್ಟ್ ಮಾಡ್ಕೊಬೇಕು. ಅಂದರೆ ಇವ್ರು ಕಾಲ್ ಮಾಡಿ ಎಲ್ಲಿಗೆ ಬರ್ಬೇಕಂತ ಹೇಳ್ತಾರೆ, ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಸರಿ, ಥ್ಯಾಂಕ್ಸ್ ಅಣ್ಣ. ಇಲ್ಲೊಂದು ಪಟ್ಟ ಹುಂಜ 2 ಕೋಳಿಗಿದೆ ಕೇಳೋಣ ಬನ್ನಿ ಫ್ರೆಂಡ್ಸ್. ತದಾ ನಿಮ್ದ ಕೋಳಿಗಳು ಏನು ರೇಟ್ ಹೇಳ್ತದೆ ತದಾ? ಏನು ರೇಟ್ ಹೇಳ್ತಾ ಇದ್ದೀರಾ? ಹಾಂ, ಏನು ಕೆ ಜಿ ಲೆಕ್ಕನಾ? ಓಕೆ, ಇಲ್ಲೊಂದು ಪಟ್ಟ ಹುಂಜ ಕೋಳಿಗಳಿದ್ದಾವೆ. ಎಲ್ಲಿ ಕೆ ಜಿ ನೋಡು. ಈಗ ಬಂದು ಕೆ ಜಿ ಲೆಕ್ಕ. ಕೆ ಜಿ ಬಂದು 550 ರೂಪಾಯಿ ಹೇಳ್ತಾ ಇದ್ದಾರೆ. ನೋಡ್ಬೋದು, ಎಲ್ಲ ಪ್ಯೂರ್ ನಾಟಿ. ಇನ್ನೂ ಒಂದು 5 months ಮರಿಗಳು ಇನ್ನೂ ಮಟ್ಟೆಗೆ ಬಂದಿರಲ್ಲ, ತೊಗೊಂಡೋಗಿ ಮೇಯಿಸ್ಬೇಕಾಗುತ್ತೆ. ಒಂದು ಕೆ ಜಿ ಲೆಕ್ಕ 550 ರೂಪಾಯಿ. ನಿಮ್ಗೆ ಯಾರು ಅಂದರೆ ಈ ಸಂತೆಯಲ್ಲಿ ಬಂದು ಹಾಸಿಲ್ ಹುಂಜಾಗಲೇ ಜಾಸ್ತಿ ಇರುತ್ತೆ. ಕೋಳಿಗಳೆಲ್ಲ ಕಮ್ಮಿ, ಒಂದು 5-10 ಕೋಳಿ ಇದಾವೆ ಅಷ್ಟು ಈ ಸಂತೆಯಲ್ಲೆಲ್ಲ ನೋಡಿದ್ರೆ. ಎಲ್ಲ ಹುಂಜಾಗಳು ಜಾಸ್ತಿ ಇದ್ದಾವೆ. ಯಾರಾದ್ರು ಹಾಸಿಲ್ ಹುಂಜಾಗ ಸಂತೆಗೆ ವಿಸಿಟ್ ಮಾಡ್ಬೋದು. ಬಂದು ವಿಸಿಟ್ ಮಾಡಿ ಒಂದು ತೊಗೊಳ್ಳಿ.